ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದ್ದು ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಇದೆ. ಇಂದು $1 ಎದುರು ರೂಪಾಯಿ ಮೌಲ್ಯ 93.88 ರೂಪಾಯಿ ಇದೆ. ಇದರ ಮಧ್ಯೆ ಈಗ ಚಿನ್ನದ ಬೆಲೆಯು ಇಳಿಯೋಕೆ ಆರಂಭಿಸಿದೆ. ಸತತ 2 ದಿನವಾದಂತಹ ಮಂಗಳವಾರ ಕೂಡ ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂದು ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 270 ರೂಪಾಯಿ ಕಡಿಮೆಯಾಗಿದ್ದು 12,865 ರೂಪಾಯಿಗೆ ಕುಸಿದಿದೆ. ಇನ್ನು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನ 294 ರೂಪಾಯಿ ಇಳಿಕೆಯಾಗಿದ್ದು ಈಗ 14,035 ರೂಪಾಯಿಗೆ ಬಂದು ತಲುಪಿದೆ. ಅದೇ ರೀತಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 2,700 ರೂಪಾಯಿ ಕಡಿಮೆಯಾಗಿದ್ದು 1,28,650 ರೂಪಾಯಿಗೆ ಕುಸಿದಿದೆ. ಈಗ ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 2,940 ರೂಪಾಯಿ ಕಡಿಮೆಯಾಗಿದ್ದು 1,40,350 ರೂಪಾಯಿಗೆ ಬಂದು ತಲುಪಿದೆ. ಆ ಮೂಲಕ ಈಗ ಬೆಲೆ ಏರಿಕೆಯಿಂದ ಬಳಲಿದ್ದಂತಹ ಗ್ರಾಹಕರಿಗೆ ತುಸು ನೆಮ್ಮದಿಯನ್ನ ನೀಡಿದೆ. ಈಗ ಯುದ್ಧದ ಸಂದರ್ಭದಲ್ಲಿ 24 ದಿನಗಳಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಬೆಲೆಯಲ್ಲಿ 30,000 ರೂಪಾಯಿ ಇಳಿಕೆಯಾಗಿದ್ರೆ 24 ಕ್ಯಾರೆಟ್ ಬೆಲೆಯಲ್ಲಿ ಈಗ 32,740 ರೂಪಾಯಿ ಕಡಿತ ಆಗಿದೆ. ಸದ್ಯ 18.91% ದರದಲ್ಲಿ ಈಗ ಬೆಲೆ ಇಳಿಕೆಯ ಟ್ರೆಂಡ್ ನಡೀತಾ ಇದೆ. ಇನ್ನು ಸಾಮಾನ್ಯವಾಗಿ ಯುದ್ಧ ಅಥವಾ ಜಾಗತಿಕ ಅನಿಶ್ಚಿತತೆಯ ಉಂಟಾದಾಗ ಎಲ್ಲರೂ ಕೂಡ ಈಗ ಚಿನ್ನ ಬೆಳ್ಳಿ ಮೇಲೆ ಸುರಕ್ಷಿತ ಹೂಡಿಕೆ ಅಂತ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದ್ದು ಈಗ ಚಿನ್ನದ ಬೆಲೆಯಲ್ಲಿ ಕುಸಿತ ಹೂಡಿಕೆದಾರರನ್ನ ಈಗ ಆಶ್ಚರ್ಯಗೊಳಿಸಿದೆ.